ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರಾ ಕತೆ ಕೇಳ್ತಾ ಇದ್ದೀರೋ ಅವರು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈಗ ಹೃದಯವು ಬಯಸಿದೆ ನಿನ್ನನ್ನೇ ಕತೆಯ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಬಾ ಇಚ್ಛಾ, ನಾವು ಹೊರಗೋಗಿ ಮಾತಾಡೋಣ ಎಂದ ಶ್ರುತಿ ಇಚ್ಛಾಳನ್ನು ಇನ್ನೊಂದು ರೂಮಿಗೆ ಕರೆದುಕೊಂಡು ಹೋದಳು. ಹೊರ ಹೋಗುವಾಗ ಕೈಯಲ್ಲಿ ಮೊಬೈಲ್ ಭದ್ರವಾಗಿ ಹಿಡಿದುಕೊಂಡು ಹೋಗಲು ಮರೆಯಲಿಲ್ಲ ಶ್ರುತಿ. ಒಳಗಿನಿಂದ ಬಾಗಿಲು ಲಾಕ್ ಮಾಡಿಕೊಂಡು, ಈಗೇಳು ಇಚ್ಛಾ, ಮುಂದೇನಾಯಿತು ಎಂದು ಕೇಳಿದಳು. ಫ್ಲ್ಯಾಶ್ ಬ್ಯಾಕ್. ಅಂದು ಇಚ್ಛಾಳಮ್ಮನ ಕೋಪದಿಂದ ಉರಿಯುತ್ತಿತ್ತು. ಅವಳ ಒಪ್ಪಿಗೆ ಮೀರಿ ನಡೆದುಕೊಂಡಿದ್ದು ಇಷ್ಟ ಆಗದೆ ಅನಾಮಿಕನನ್ನು ತ್ಯಜಿಸಿ ಬಂದವಳಿಗೆ ತಾನು ಮಾಡಿದ್ದು ತಪ್ಪು ಎಂದು ಅನಿಸಿರಲಿಲ್ಲ. ತನ್ನ ಇಚ್ಛೆಯಂತೆ ಬದುಕುತ್ತಿದ್ದವಳಿಗೆ ತನ್ನಂತೆ ಒರಟನಾದ ಭರತ್ನ ನಡವಳಿಕೆ ಅಷ್ಟಾಗಿ ಇಡಿಸಲಿಲ್ಲ. ಜೊತೆಗೆ ತಾನು ಅಂದುಕೊಂಡಿದ್ದೇ ನಡೆಯಬೇಕು ಎಂದು ಹಠವು ಸೇರಿಕೊಂಡಾಗ ತಾನು ಮಾಡಿದ್ದೇ ಸರಿ ಅನಿಸಿತು. ಕೋಪದಿಂದ ದುಮ್ಮುಗುಡುತ್ತಲೇ ಮನೆಗೆ ಬಂದವಳನ್ನು ಸ್ವಾಗತಿಸಿದ್ದು ಕತ್ತಲ ಸಾಮ್ರಾಜ್ಯ. ಅಪ್ಪ, ಅಮ್ಮ, ಇಷ್ಟ ಎಲ್ಲಿದ್ದೀರಾ ಎಂದು ಕೇಳುತ್ತಾ ಒಳಬಂದು ಲೈಟ್ ಬೆಳಗಿದವಳನ್ನು ಸ್ವಾಗತಿಸಿತು ಅವಳಿಗಾಗಿ ರೆಡಿ ಮಾಡಿದ್ದ ಸರ್ಪ್ರೈಸ್. ಅವಳು ಹುಟ್ಟಿದಾಗಿನಿಂದ ಹಿಡಿದು ಅಂದಿನ ದಿನದ ತನಕವೂ ತೆಗೆದಿದ್ದ 100 ಫೋಟೋಗಳು LED ಪರದೆಯಲ್ಲಿ ಚಿತ್ತಾರಗೊಳ್ಳುತ್ತಿದ್ದರೆ ಟೇಬಲ್ ಮೇಲೆ ಅವಳಿಗಿಷ್ಟದ ಹನಿ ಕೇಕ್ ಕಾಯುತ್ತಿತ್ತು. ಬಳಿ ಬಂದ ಮಗಳನ್ನು ಹೆತ್ತವರು ತಬ್ಬಿ ಬರ್ಡೇ ವಿಶ್ ಮಾಡಿ ಹಾರೈಸಿದರು. ಇಷ್ಟ ತಾನು ಅವಳಿಗಾಗಿ ತಂದಿದ್ದ ಗಿಫ್ಟ್ ನೀಡಿ ಬರ್ಡೇ ವಿಶ್ ಹೇಳಿದಳು. ಎಲ್ಲವನ್ನೂ ಅರೇಂಜ್ ಮಾಡಿದ ಭವಿಷ್ ನಗುತ್ತಾ ಮೂಲೆಯಲ್ಲಿ ನಿಂತಿದ್ದ. ಇಂದು ತನ್ನ ಪ್ರೀತಿ ಸಾಕಾರಗೊಂಡಿದೆ ಎಂಬ ಖುಷಿಯೊಂದಿಗೆ ತನ್ನ ಪ್ರೀತಿಯನ್ನು ಅವಳಲ್ಲಿ ಹೇಳಿಕೊಳ್ಳುವ ಮನಸ್ಸು ಮಾಡಿದ್ದ. ಎಲ್ಲರೂ ಗಿಫ್ಟ್ ಕೊಟ್ಟು ಸಂಭ್ರಮಿಸಿ ರಾತ್ರಿಯ ಡಿನ್ನರ್ ಮುಗಿಸಿ ಹೊರಡುವ ಮುನ್ನ ತನ್ನ ಗೆಳತಿಯ ಬಳಿ ಬಂದ ಭವಿಷ್, ಇಚ್ಚು, ನಾನು ನಿನ್ನ ಜೊತೆ ಮಾತಾಡಬೇಕು, ಪ್ಲೀಸ್ ಟೆರೆಸ್ ಮೇಲೆ ಬರ್ತೀಯಾ ಎಂದು ಕೇಳಿಕೊಂಡ. ಮನದ ತುಂಬ ಕೋಪ ತುಂಬಿಕೊಂಡು ಸಿಡಿಮಿಡಿ ಅನ್ನುತ್ತಿದ್ದರೂ ಅವನೆದುರು ತೋರಿಸದೆ ಸರಿ ಬಾ ಎಂದು ತಾನೇ ಮುಂದಾಗಿ ಹೋಗಿದ್ದಳು. ಟೆರೆಸ್ ಮೇಲೆ ಬಂದು 5 ನಿಮಿಷ ಭಾರವಾಗಿ ಕಳೆದು ಹೋದರೂ ಭವಿಷ್ ಬಾಯಿ ಬಿಡುವ ಮನಸ್ಸು ಮಾಡುತ್ತಿಲ್ಲ. ಅವನಿಗೆ ಹೇಳಬೇಕು ಅಂದರೂ ಇಚ್ಛಾಳ ಮುಂದೆ ತನ್ನ ಪ್ರೀತಿ ಹೇಳಿಕೊಳ್ಳಲಾಗದೆ ಚಡಪಡಿಸತೊಡಗಿದ. ವಿಶ್, ಅದೇನು ಮಾತಾಡಬೇಕೋ ಬೇಗ ಹೇಳು, ಜಾಸ್ತಿ ಹೊತ್ತು ನಿಲ್ಲೋ ತಾಳ್ಮೆ ಇಲ್ಲ ನನಗೆ ಎಂದು ಸಿಡುಕಿದ ಮೇಲೆ ಮಾತಾಡಲಾಗದೆ ಅವನ ಕೈಕಾಲು ನಡುಗತೊಡಗಿತು. ಆದರೂ ಹೇಳದೆ ಸುಮ್ಮನಿದ್ದವನನ್ನು ನೋಡಿ, ಅದೇನು ಹೇಳಬೇಕು ಅಂತಿದೆಯೋ ಅದನ್ನು ಯೋಚನೆ ಮಾಡಿ ಆಮೇಲೆ ರೂಮಿಗೆ ಬಂದು ಹೇಳು ಎಂದು ಗಡುಸಾಗಿ ಹೇಳಿ ಕೆಳ ಇಳಿಯಲು ಹೊರಟವಳನ್ನು ತಡೆದು ನಿಲ್ಲಿಸಿತು ಇಚ್ಚು, ಐ ಲವ್ ಯು ಎನ್ನುವ ಮಾತು. ಪಟ್ಟನೆ ಅವನ ಕಡೆ ತಿರುಗಿದ ಹುಡುಗಿ, ಏನಂದೆ ವಿಶ್, ಇನ್ನೊಂದ್ಸಲ ಹೇಳು ಎಂದವಳಿಗೆ ತಾನು ಕೇಳಿಸಿಕೊಂಡಿದ್ದು ತಪ್ಪಾಗಿದೆಯಾ ಅನ್ನುವ ಅನುಮಾನ. ಅವನನ್ನು ಎಂದಿಗೂ ಗೆಳೆತನದ ಹೊರತಾಗಿ ಇನ್ನೊಂದು ದೃಷ್ಟಿಯಿಂದ ನೋಡಿರಲೇ ಇಲ್ಲ ಅವಳು. ಇದ್ದ ಬದ್ದ ಧೈರ್ಯವನ್ನೆಲ್ಲ ಸೇರಿಸಿ ಐ ಲವ್ ಯು ಇಚ್ಛಾ ಎಂದವನಿಗೆ ಈಗ ಬಾಯಿ ಬಿಡಲು ಧೈರ್ಯ ಬರುತ್ತಿಲ್ಲ. ಅದು ಇಚ್ಛಾ ಎಂದು ತಡವರಿಸುತ್ತಿದ್ದವನನ್ನು ಗುರಾಯಿಸಿ, ಕಮಾನ್ ಸ್ಪೀಕ್ ಅಪ್ ವಿಶ್, ಅದೇನು ಹೇಳಿದೆ ಅಂತ ಬೇಗ ಹೇಳೋ ಎಂದು ಗದರುವಂತೆ ಹೇಳಿದಳು. ಅವಳ ಕೋಪದ ದಾಟಿಗೆ ಬೆದರಿದರೂ ಹೇಗಿದ್ದರೂ ಆಳ ನೋಡದೆ ನೀರಿಗೆ ಇಳಿದಾಗಿದೆ, ಇನ್ನು ಮುಳುಗುವ ಚಿಂತೆ ಏಕೆ ಎಂದುಕೊಂಡವ ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡು ಇದ್ದ ಧೈರ್ಯವನ್ನೆಲ್ಲ ಕೂಡಿಸಿಕೊಂಡು ಜೋರಾಗಿ ಐ ಲವ್ ಯು ಇಚ್ಛಾ ಎಂದು ಕೂಗಿದ. ಅವರಿಬ್ಬರನ್ನು ಹಿಂಬಾಲಿಸಿ ಬಂದು ಟೆರೆಸ್ ಮೆಟ್ಟಿಲಿನ ಮೇಲೆ ನಿಂತಿದ್ದ ಇಷ್ಟಾಳ ಕಿವಿಗಳಿಗೆ ಭವಿಷ್ ಮಾತುಗಳು ಕೇಳಿ ಬರಸಿಡಿಲು ಅಪ್ಪಳಿಸಿದಂತಾಗಿತ್ತು. ಅವಳ ಕಣ್ಣುಗಳಲ್ಲಿ ಕಂಬನಿಯ ಧಾರೆ ಇಳಿಯಿತು. ಮುಂದಿನ ಮಾತುಕತೆಗೆ ಕಿವಿಯಾಗಿ ಮತ್ತಷ್ಟು ನೋವು ಉಣ್ಣಲು ಇಷ್ಟಪಡದ ಹುಡುಗಿ ಅಲ್ಲಿಂದ ಸದ್ದಾಗದಂತೆ ಸರಿದು ಹೋಗಿಬಿಟ್ಟಳು. ತಾನು ಹೇಳಿದರೂ ಯಾಕೆ ಪ್ರತಿಕ್ರಿಯೆ ಬರುತ್ತಿಲ್ಲ ಎಂದು ಒಂದು ಕಣ್ಣು ಬಿಟ್ಟು ನೋಡಿದರೆ ಇಚ್ಛಾ ಅವನೆದುರು ಕೈಕಟ್ಟಿ ನಿಂತಿದ್ದಳು. ಭೂತ ದರ್ಶನವಾದಂತೆ ಹೆದರಿದ ಭವಿಷ್ ಪಟ್ಟನೆ ಕಣ್ಣು ಮುಚ್ಚಿಕೊಂಡ. ವಿಶ್, ನಾಟಕ ಸಾಕು, ಮೊದಲು ಕಣ್ಬಿಡು
ಎಂದು ಅವನು ಕಣ್ಣು ತೆರೆಯುವವರೆಗೂ ಕಾದು, ವಿಶ್, ನಿನ್ನ ಮನಸ್ಸಲ್ಲಿ ಯಾವಾಗ ಪ್ರೀತಿ ಭಾವನೆ ಮೂಡ್ದೋ ನನಗೆ ಗೊತ್ತಿಲ್ಲ. ಆದರೆ ನಾನು ಯಾವತ್ತೂ ನಿನ್ನನ್ನು ಆ ಭಾವನೆಯಿಂದ ನೋಡಿಲ್ಲ, ಮುಂದೆ ಕೂಡ ನೋಡೋದಿಲ್ಲ. ನೀನು ನನ್ನ ಬಾಲ್ಯದ ಆಪ್ತ ಮಿತ್ರನಾಗಷ್ಟೇ ಇರೋದಕ್ಕೆ ಸಾಧ್ಯ ವಿಶ್. ನನ್ನನ್ನು ಮರೆತುಬಿಡು ಎಂದು ಅವನಿಗೆ ಅರ್ಥ ಮಾಡಿಸುವಂತೆ ನಿಧಾನವಾಗಿ ಹೇಳಿದರೂ ಅವನು ಮೊಗದ ಮೇಲಿನ ಮಂದಹಾಸ ಕಡಿಮೆಯಾಗಲಿಲ್ಲ. ಇಚ್ಛಾ, ನೀನು ಯಾರನ್ನಾದರೂ ಪ್ರೀತಿಸ್ತಾ ಇದೆಯಾ? ಅದಕ್ಕೋಸ್ಕರನ ನನ್ನನ್ನು ಬೇಡ ಅಂತಿರೋದು ಎಂದು ಕೇಳಿದವನ ಮನದಲ್ಲಿ ಒಳಗೊಳಗೆ ಖುಷಿ. ಅವಳು ಈ ಅನಾಮಿಕನನ್ನೇ ಪ್ರೀತಿಸುತ್ತಿರುವಳು ಎಂದು ಅವ ತಿಳಿದಿದ್ದ. ಪ್ರೀತಿ ಮೈ ಫುಡ್. ನಾನು ಯಾರನ್ನು ಪ್ರೀತಿಸೋದಿಲ್ಲ, ಆ ಅನಾಮಿಕನನ್ನು ಪ್ರೀತಿಸ್ತಿದ್ದೆ. ಆದರೆ ಇಂದು ಅವನ ನಿಜವಾದ ಬಂಡವಾಳ ಅರ್ಥ ಆಯಿತು. ಐ ಹೇಟ್ ಲವ್, ಐ ಹೇಟ್ ಅನಾಮಿಕಾ. ನಾನು ಯಾರನ್ನು ಪ್ರೀತಿಸೋದಿಲ್ಲ. ನೀನಾದರೂ ಸರಿ, ಅನಾಮಿಕಾ ಆದರೂ ಸರಿ. ಇನ್ನೊಂದು ಸಲ ಈ ಪ್ರೀತಿ ಪ್ರೇಮ ಅಂದ್ಕೊಂಡು ನನ್ನ ಹಿಂದೆ ಬಿದ್ದರೆ ಅಂದೇ ನಮ್ಮ ಸ್ನೇಹದ ಕಡೆ ದಿನ ಆಗಿರುತ್ತೆ ಎಂದವಳೆ ದುಡು ಎಂದು ಇಳಿದು ಹೋಗಿದ್ದಳು. ಅವಳನ್ನು ಒಲಿಸಿಕೊಳ್ಳಲೆಂದೇ ಅನಾಮಿಕನ ವೇಷ ಧರಿಸಿ ಹೂಗುಚ್ಛ ಇಡುತ್ತಿದ್ದ ಭವಿಷ್ಗೆ ಅವಳು ಯಾಕೆ ಪ್ರೀತಿ ನಿರಾಕರಿಸಿದಳು ಎಂದು ತಿಳಿಯುತ್ತಿಲ್ಲ. ತನ್ನ ಮೇಲೆ ಅವಳೇಕೆ ಕೋಪ ಮಾಡಿಕೊಂಡಿರುವಳು ಎಂದು ತಿಳಿಯದೆ ಕಂಗಾಲಾದವ ಮಾರನೇ ದಿನ ಅನಾಮಿಕನಾಗಿಯೇ ಹೋಗುವ ತೀರ್ಮಾನ ಮಾಡಿದ. ಮಾರನೇ ದಿನ ಎಂದಿನಂತೆ ಗುಡ್ಡದ ಮೇಲೆ ಹೋಗುವ ದಾರಿಯಲ್ಲಿ ನೆಲದ ಮೇಲೆ ಹೂಗುಚ್ಛವನ್ನು ಇಟ್ಟು ಅನಾಮಿಕನಾಗಿ ಮರೆಯಲ್ಲಿ ನಿಂತಿದ್ದ ಭವಿಷ್. ಮೊದಲೇ ಅನಾಮಿಕ ಪ್ರೇಮಿಯ ಮೇಲೆ ಕೋಪಗೊಂಡಿದ್ದ ಇಚ್ಛಾ ಗುಚ್ಛದ ಜೊತೆಗೆ ಇದ್ದ ಐ ಲವ್ ಯು ಇಚ್ಛಾ ಎಂದು ಬರೆದಿದ್ದ ಚೀಟಿಯನ್ನು ಹರಿದು ಚೂರು ಚೂರಾಗಿಸಿ, ಅನಾಮಿಕಾ, ನಿನ್ನ ಮೇಲಿನ ನನ್ನ ಪ್ರೀತಿ ಕೂಡ ಹೀಗೆ ಚೂರು ಚೂರಾಗಿದೆ. ಇನ್ಯಾವತ್ತೂ ನನ್ನ ಮುಂದೆ ಬರಬೇಡ, ನನಗೆ ನೀನಂದರೆ ಇಷ್ಟ ಇಲ್ಲ ಎಂದು ಕೂಗಿ ಹೇಳಿ ಗುಚ್ಛದ ಮೇಲೆ ತನ್ನ ಶೂವಿನಿಂದ ತುಳಿದು ಅದನ್ನು ಒದ್ದು ದೂರ ಚಿಮ್ಮಿಸಿ, ನಿನ್ನ ಮೇಲಿನ ಪ್ರೀತಿಯನ್ನು ಕೂಡ ಹೀಗೆ ಒದ್ದು ದೂರ ತಳ್ಳಿದ್ದೀನಿ, ಮತ್ತೆಂದು ನನ್ನ ಕಣ್ಣಿಗೆ ಕಾಣಿಸ್ಬೇಡ ಎಂದು ಕೂಗಿ ಹೇಳಿ ಗುಡ್ಡ ಹತ್ತಿ ಹೋದಳು. 6 ತಿಂಗಳಿನಿಂದ ಅವಳು ಗುಡ್ಡದ ಮೇಲೆ ಬರುವ ದಿನ ನೋಡಿ ಅವಳಿಗಾಗಿ ಹೂಗುಚ್ಛ ಹಿಡಿದು ಬರುತ್ತಿದ್ದ ಅನಾಮಿಕ ವೇಷಧಾರಿ ಭವಿಷ್ ಕಡೆಗೂ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳುವುದರಲ್ಲಿ ಉಳಿಸಿಕೊಳ್ಳುವುದರಲ್ಲಿ ಎರಡರಲ್ಲೂ ಸೋತಿದ್ದ. ಅಂದು ಸಂಜೆ ಆಫೀಸ್ನಲ್ಲಿ ಇದ್ದ ಇಚ್ಛಾಳನ್ನು ಕೂಡಲೇ ಮನೆಗೆ ಬರುವಂತೆ ತಿಳಿಸಿದ ಮಾಧವನ್ ಅವರ ಮಾತಿಗೆ ಬೆಲೆ ಕೊಟ್ಟು ಬಂದ ಇಚ್ಛಾಳನ್ನು ಸ್ವಾಗತಿಸಿದ್ದು ಮನೆ ತುಂಬ ಸೇರಿದ ನೆಂಟರು. ಇದೇನಿದು, ಜಾತ್ರೆ ಥರ ಜನ ತುಂಬಿದ್ದಾರೆ, ಅಮ್ಮ ನನಗೆ ಹೇಳ್ದೆ ಪೂಜೆ ಇಟ್ಕೊಂಡ್ರಾ ಎಂದು ಗೊಣಗುತ್ತಲೇ ನಗು ಮುಖದ ಮುಖವಾಡ ಧರಿಸಿ ಒಳ ಬಂದಳು. ಇಚ್ಛಾ, ಬಾ ಪುಟ್ಟ ಎಂದು ಅವಳನ್ನು ಒಳ ಕರೆದು, ಇವಳು ನನ್ನ ಮಗಳು ಇಚ್ಛಾ, ಇವಳನ್ನೇ ನೀವು ನೋಡೋಕೆ ಬಂದಿರೋದು ಎಂದು ಮಾಧವನ್ ಅವರು ಪರಿಚಯಿಸಿದರೆ ತಂದೆಯನ್ನೇ ವಿಚಿತ್ರವಾಗಿ ನೋಡಿದಳು ಇಚ್ಛಾ. ಹೋಗಮ್ಮ ಇಚ್ಛಾ, ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೋ ಎಂದು ಕಣ್ಣಲ್ಲೇ ಮುಂದೆ ಹೋಗುವಂತೆ ತಿಳಿಸಿದರು. ಅವರ ನಡೆಯಿಂದ ಗೊಂದಲಕ್ಕೆ ಒಳಗಾದರೂ ತಂದೆಯ ಮಾತಿಗೆ ಎದುರಾಡದೆ ತನ್ನೆದುರು ಸೋಫಾದ ಮೇಲೆ ಕುಳಿತಿದ್ದ ಹುಡುಗನ ತಂದೆ ತಾಯಿಯ ಕಾಲಿಗೆ ನಮಸ್ಕರಿಸಿ ಒಳ ಹೋಗಿ ಬಿಟ್ಟಳು. ಅಪ್ಪಿತಪ್ಪಿಯೂ ಹುಡುಗನ ಮುಖ ನೋಡುವ ಶ್ರಮ ಹಾಕಲಿಲ್ಲ ಇಚ್ಛಾ. ಮಗನ ಒತ್ತಾಯಕ್ಕೆ ಮಣಿದು ಹುಡುಗಿ ನೋಡಲು ಬಂದಿದ್ದ ಹುಡುಗನ ತಾಯಿಗೆ ಇಚ್ಛಾ ಗಂಡು ಬೀರಿಯಂತೆ ಕಂಡಿದ್ದಳು. ಭುಜದವರೆಗೆ ಕತ್ತರಿಸಿದ ಅವಳ ಕೂದಲು, ಬೋಳು ಹಣೆ ಕೈ, ತೊಟ್ಟಿದ್ದ ಜೀನ್ಸ್ ಪ್ಯಾಂಟ್, ಶರ್ಟ್ ಅವಳನ್ನು ಪ್ರತ್ಯೇಕವಾಗಿ ನಿಲ್ಲಿಸಿತು. ಅವರವರೇ ಗುಸುಗುಸು ಮಾತಾಡಿಕೊಳ್ಳುತ್ತಿದ್ದರೆ ಮಡದಿ ಹಾಗೂ ಮಗಳನ್ನು ಅಲ್ಲೇ ನಿಲ್ಲಿಸಿ ಇಚ್ಛಾಳನ್ನು ಅರಸಿ ಹೋದರು ಮಾಧವನ್. ರೂಮಿನ ತುಂಬ ಶತಪಥ ತಿರುಗುತ್ತಿದ್ದ ಇಚ್ಛಾ ಮಾಧವನ್ ಅವರು ಒಳ ಬರುತ್ತಲೇ, ಅಪ್ಪ ಏನಿದು, ಯಾಕೆ ಅವರನ್ನೆಲ್ಲ ಕರೆಸಿದ್ರಿ? ನನಗೀಗಲೇ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ಸ್ವಲ್ಪ ವರ್ಷ ಹೀಗೆ ಇದ್ಬಿಡ್ತೀನಿ ಎಂದಳು. ಯಾಕೆ ಮದುವೆ ಬೇಡ? ಯಾವುದೋ ಹುಡುಗನ ಹಿಂದೆ ಕೂತು ಓಡಾಡೋಕ್ಕಾಗುತ್ತೆ? ತಂದೆ ತೋರಿಸಿದ ಹುಡುಗನನ್ನು ಮದುವೆ ಆಗೋದಕ್ಕೆ ಆಗೋದಿಲ್ವಾ? ನನ್ನ ಮಗಳು ಯಾವಾಗಿಷ್ಟು ದೊಡ್ಡ ಆದ್ಲು ಇಚ್ಛಾ? ಅಪ್ಪ ನಾನು ಚಾಕ್ಲೇಟ್ ತೊಗೊಂಡೆ, ಅಪ್ಪ ನಾನು ಐಸ್ ಕ್ರೀಮ್ ತೊಗೊಂಡೆ, ಅಪ್ಪ ನಾನು ಅದು ಮಾಡ್ಲಾ, ಅಪ್ಪ ನಾನು ಇದು ಮಾಡ್ಲಾ ಅಂತ ಪ್ರತಿಯೊಂದಕ್ಕೂ ನನ್ನ ಜೊತೆ ಕೇಳ್ತಿದ್ದ ನನ್ನ ಮಗಳು ಎಲ್ಲೋದ್ಲು ಇಚ್ಛಾ? ಯಾವಾಗ ನನ್ನ ಮಗಳು ಪ್ರೀತಿಯಲ್ಲಿ ಬಿದ್ಲೋ ಅದೇ ದಿನ ಅವಳಿಗೆ ಅಪ್ಪನ ನೆನಪು ಕೂಡ ಮರ್ತೋಯ್ತು. ಇನ್ನೂ ಕೂಡ ನಾನು ನಿನ್ನ ಪಾಡಿಗೆ ಬಿಟ್ಬಿಟ್ರೆ ನನ್ನ ತಪ್ಪಾಗುತ್ತೆ ಇಚ್ಛಾ. ನನ್ನ ಮಗಳು ಇನ್ನೂ ಚಿಕ್ಕವಳು ಅನ್ನೋ ಭ್ರಮೆಯಲ್ಲೇ ಇದ್ದೆ. ಇಲ್ಲ, ನನ್ನ ಮಗಳು ತನಗೆ ತಾನೇ ಹುಡುಗನನ್ನು ಹುಡುಕೊಂಡು ಮದುವೆ ಆಗೋಷ್ಟು ದೊಡ್ಡವಳಾಗಿದ್ದಾಳೆ ಅಂತ ನನಗೆ ಗೊತ್ತೇ ಆಗಲಿಲ್ಲ ನೋಡು ಎಂದು ತಂದೆ ಹೇಳುತ್ತಿದ್ದರೆ ಇಚ್ಛಾ ಮಾತು ಮರೆತು ನಿಂತಳು.
ಇನ್ನೂ ನನ್ನ ಮೇಲೆ ಪ್ರೀತಿ ಗೌರವ ಅನ್ನೋದು ಉಳಿದಿದ್ರೆ ನಿನ್ನ ಕಬೋರ್ಡ್ನಲ್ಲಿ ಇರೋ ಸೀರೆ ಒಡವೆ ಹಾಕೊಂಡು ಹೊರಗೆ ಬಾ. ಇವತ್ತೇ ನಿನಗೂ ಆ ಹುಡುಗನಿಗೂ ನಿಶ್ಚಿತಾರ್ಥ. ಇವತ್ತು ನನ್ನ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂದರೆ ನಿನಗೆ ಮಾಧವನ್ ಅನ್ನೋ ಹೆಸರಿನ ಅಪ್ಪ ಇದ್ರು ಅನ್ನೋದನ್ನು ಕೂಡ ಮರ್ತುಬಿಡು ಎಂದರೆ, ಅಪ್ಪ ಎಂದು ಕೂಗಿದ ಇಚ್ಛ ಅವಳ ಕೊರಳಿಗೆ ಜೋತು ಬಿದ್ದು ಅಳತೊಡಗಿದಳು. ಅವಳನ್ನು ದೂರ ಸರಿಸಿ, ಅತ್ತಿದ್ದು ಸಾಕು, ಬೇಗ ರೆಡಿಯಾಗು, ನಿಶ್ಚಿತಾರ್ಥಕ್ಕೆ ಲೇಟ್ ಆಗುತ್ತೆ ಎಂದು ನಿರ್ಭಾವುಕರಂತೆ ಹೇಳಿ ಹೋಗಿದ್ದರು. ಅವರ ಮಾತಿಗೆ ಬೆಲೆ ಕೊಟ್ಟ ಇಚ್ಛ ಸೀರೆ ಉಟ್ಟು ರೆಡಿಯಾಗಿ ಬಂದಿದ್ದಳು. ಹಿರಿಯರು ನೆಂಟರಿಷ್ಟರ ನಡುವೆ ನಿಲ್ಲಿಸಿ ಭರತ್ ಭರದ್ವಾಜ್ ಹಾಗೂ ಇಚ್ಛಾ ಮಾಧವನ್ ಎನ್ನುವ ಜೋಡಿಗೆ ನಿಶ್ಚಿತಾರ್ಥ ನಡೆಯುತ್ತಿದ್ದರೆ ಅವಳ ಗಮನ ಇನ್ನೆಲ್ಲೋ. ಭರತ್ ತಾನು ಮೆಚ್ಚಿದ ಹುಡುಗಿಗೆ ಉಂಗುರ ತೊಡಿಸಿ ಸಂಭ್ರಮಿಸುತ್ತಿದ್ದರೆ ಇಚ್ಛಾ ಅವನ ಮುಖ ಕೂಡ ನೋಡದೆ ತಂದೆಯ ಕಣ್ಣ ಸನ್ನೆಯಂತೆ ಉಂಗುರ ತೊಡಿಸಿದಳು. ಅವಳ ಕಣ್ಣ ಮುಂದೆ ಅನಾಮಿಕನೊಂದಿಗೆ ಉಂಗುರ ಬದಲಾಯಿಸಿಕೊಂಡ ಸನ್ನಿವೇಶ ನೆನಪಾಗಿ ಕಾಡಿತು. ತಾನು ಮರೆತೆ ಅಂದುಕೊಂಡ ಅನಾಮಿಕ ಇಚ್ಛಾಳ ಮನದೊಳಗೆ ಸುಳಿದು ಹಿಂಸಿಸತೊಡಗಿದ. ಇಷ್ಟು ಬೇಗ ತನ್ನನ್ನು ಮರೆತು ಬಿಟ್ಟೆಯಾ ಎಂದು ಕೇಳಿದಂತಾಗಿ ಕಣ್ಣು ಮುಚ್ಚಿ ಅಳು ಸಹಿಸಿಕೊಂಡಳು. ಮುಂದುವರಿಯುವುದು.